ನಿಮ್ಮ ವಿರುದ್ಧ ಯಾರಾದರೂ ಒಬ್ಬರು ಕೇಸನ್ನು ಕೊಟ್ಟರೆ, ಫಾಲ್ಸ್ ಕಂಪ್ಲೇಂಟನ್ನು ಕೊಟ್ಟರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲಿಗೆ ನೀವು ಗಾಬರಿ ಆಗೋದು ಬೇಡ. ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಒಂದು ಕೇಸ್ ಆಗಿದೆ ಅಂತ ಗಾಬರಿ ಆಗಬಾರ್ದು. ಗಾಬರಿ ಆದರೆ ನಿಮ್ಮ ಕೇಸ್ ಹೋಯ್ತು ಅಂತಲೇ ಅರ್ಥ. ನಂತರದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ನಿಮಗೆ ಗೊತ್ತಿರುವ ಹತ್ತಿರದ ಒಬ್ಬರು ಅಡ್ವೊಕೇಟ್ನ ಮೀಟ್ ಮಾಡಿಬಿಟ್ಟು ಈ ರೀತಿಯಾಗಿ ನನ್ನ ವಿರುದ್ಧ ಒಂದು ಕೇಸನ್ನು ಕೊಟ್ಟಿದ್ದಾರೆ, ಬಟ್ ಆ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ. ಎಕ್ಸಾಂಪಲ್ಲು, ಇಲ್ಲೆಲ್ಲೋ ಒಂದು ಊರಲ್ಲಿ ಒಂದು ಕಳ್ತನ ಆಗಿರುತ್ತೆ, ಆ ಕಳ್ತನದಲ್ಲಿ ನಿಮ್ಮ ಹೆಸರು ಕೊಟ್ಟಿರ್ತಾರೆ, ಆದರೆ ನೀವು ಬೇರೆ ಯಾವುದೋ ಊರಲ್ಲಿ ಇದ್ದರೆ ಆ ಟೈಮಲ್ಲಿ ಅಂತ ಹೇಳಿ ನಿಮಗೆ ಕಾನ್ಫಿಡೆಂಟ್ ಇದ್ದರೆ, ಅಂಥ ಸಂದರ್ಭದಲ್ಲಿ ನಿಮ್ಮ ವಕೀಲರಿಗೆ ಸರಿಯಾದ ಮಾಹಿತಿನ ಕೊಟ್ಟರೆ ಖಂಡಿತವಾಗ್ಲೂ ಆ ಕೇಸಿಂದ ಹೊರಗಡೆ ಬರ್ಬೋದು. ಇನ್ ಕೇಸ್ ನಿಮ್ಗೆ ಏನಾದ್ರು ಅರೆಸ್ಟ್ ಮಾಡ್ತಾರೆ ಅನ್ನೋ ಭಯ ಇದ್ದರೆ, ನೀವು ಪ್ರಕರಣದಲ್ಲಿ ಸುಳ್ಳಾಗಿ ಕೇಸನ್ನು ಕೊಟ್ಟು ನಿಮ್ಗೆ ಅರೆಸ್ಟ್ ಮಾಡ್ತಾರೆ ಅಂತ ಭಯ ಇದ್ದರೆ, ಮೊದಲಿಗೆ ನೀವು ಆ್ಯಂಟಿಸಿಪೇಟರಿ ಬೇಲ್ ತೊಗೊಳ್ಳಿ. ಬೇಲನ್ನು ತಗೊಂಡು ನಂತರವಾಗಿ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ನಿಮ್ಮಲ್ಲಿರೋ ಎವಿಡೆನ್ಸು, ಅಂದರೆ ಆ ಘಟನೆ ನಡೆದ ದಿನದಂದು ನೀವು ಎಲ್ಲಿದ್ರಿ, ಯಾವ ಊರ್ಲಿದ್ರಿ, ಯಾವ ಊರ್ಲಿದ್ರಿ, ಅದಕ್ಕೆ ಸಂಬಂಧಪಟ್ಟಂತೆ ರೆಕಾರ್ಡ್ಗಳು ಏನಾದ್ರು ಇದ್ದರೆ ಅದನ್ನು ಸಲ್ಲಿಸಿ. ಆ ಥರ ಕೊಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಚಾರ್ಜ್ ಶೀಟ್ ಹಾಕೋ ಸಂದರ್ಭದಲ್ಲಿ ಪೊಲೀಸವರು ನಿಮ್ಮನ್ನ ಕೈ ಬಿಡ್ಬೋದು. ಇಲ್ಲ, ಈ ವ್ಯಕ್ತಿ ಘಟನೆ ನಡೆದ ಸಂದರ್ಭದಲ್ಲಿ ಇರಲಿಲ್ಲ, ಈ ಪ್ರಕರಣಕ್ಕೂ ಈ ವ್ಯಕ್ತಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಚಾರ್ಜ್ ಶೀಟಲ್ಲಿ ನಿಮ್ಮನ್ನ ಕೈ ಬಿಟ್ಟು ಕೇಸನ್ನು ಕ್ಲೋಸ್ ಮಾಡ್ತಾರೆ ಸ್ನೇಹಿತರೆ. ಇಲ್ಲ ಅಂತ ಹೇಳಿದ್ರೆ ನೀವು ನಿರಪರಾಧಿಯಾಗಿ ಒಂದು ಕೇಸ್ ಒಳಗಡೆ ಬರ್ತೀರಾ ಮತ್ತು ಕೇಸನ್ನು ನಡೆಸ್ಕೊಂಡು ಹೋಗಬೇಕಾಗತ್ತೆ. ಆದ್ದರಿಂದಾಗಿ ಯಾವುದೇ ರೀತಿ ಟೆನ್ಷನ್ ತೊಗೊಬಿಡಿ, ಆರಾಮಾಗಿ ಕೂಲಾಗಿ ಹ್ಯಾಂಡಲ್ ಮಾಡಿ. ನಿಮ್ದು ಏನೂ ತಪ್ಪಿಲ್ಲ ಅಂತ ಹೇಳಿದ್ರೆ ಯಾರಿಗೂ ಎದೋದೊಂದು ಬೇಕಾಗಿಲ್ಲ. ಥ್ಯಾಂಕ್ ಯು.